ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. 2 ದಿವಸ ಹಿಂದೆ ನಾನು ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಅಪ್ಲೈ ಮಾಡಬೇಕಾಗಿದೆ. ಸೊ ಅಪ್ಲೈ ಮಾಡಿದವರಿಗೆ ಮಾತ್ರ 2,000 ರೂಪಾಯಿ ತಿಂಗಳ ಬರುತ್ತೆ. ಇಲ್ಲ ಅಂತಂದರೆ ಅಮೌಂಟ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಅಪ್ಲೈ ಮಾಡುವಾಗ ಒಂದು 8 ರಿಂದ 9 ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ, ನಾನು ಪ್ರಶ್ನೆಗಳು ಏನೆಲ್ಲ ಕೇಳ್ತಾರೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಬಿಕಾಸ್ ಅಪ್ಲೈ ಮಾಡುವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ ಯಾವುದಕ್ಕೆ ಏನು ಆನ್ಸರ್ ಕೊಡಬೇಕು ಅಂತ ಹೇಳಿದ್ದೀನಿ. ಸೊ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರೆ ಮಾತ್ರ ನೀವು 2,000 ರೂಪಾಯಿ ತೊಗೊಲಿಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಕಟ್ ಆಗಿ ಹೋಗಿಬಿಡುತ್ತೆ. ಸೊ ಇವಾಗ ಇನ್ನೊಂದು ಏನಪ್ಪ ಅಂತಂದರೆ, ಈ 8 ರಿಂದ 9 ಕ್ವಶನ್ ಬಿಟ್ಟು ಇನ್ನೂ 4 ಕ್ವಶನ್ಸ್ ಕೂಡ ಎಕ್ಸ್ಟ್ರಾ ಮಾಡಿದ್ದಾರೆ ಅಪ್ಲೈ ಮಾಡಲಿಕ್ಕೆ. ಸೊ ಈ 4 ಕ್ವಶನ್ಸ್ಗಳು ಏನೇನು ಎಕ್ಸ್ಟ್ರಾ ಮಾಡಿದ್ದಾರೆ, ಸೊ ಆ ಒಂದು ಕ್ವಶನ್ಸ್ಗೆ ನೀವು ಏನು ಆನ್ಸರ್ ಮಾಡಬೇಕು, ಸೊ ಎಲ್ಲನೂ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ಟ್ರೈನಿಂಗ್ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಒಂದು ಫ್ರೀ ಟೈಲರಿಂಗ್ ಮಷಿನ್ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ, ಅಂದರೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಟೈಲರಿಂಗ್ ಮಷಿನ್ ಅಂತ. ಸೊ ಅದಕ್ಕೆ ಅಪ್ಲೈ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನೀವೇನಾದರೂ ಮಹಿಳೆಯರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಮೊಬೈಲ್ನಲ್ಲೇ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ, ಈ 4 ಪ್ರಶ್ನೆಗಳು ಏನೆಲ್ಲ ಆ್ಯಡ್ ಮಾಡಿದ್ದಾರೆ, ಅದಕ್ಕೆ ಆನ್ಸರ್ ಏನು ಕೊಡಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್, ನಿಮ್ಮ ಆಧಾರ್ ಏನಿದೆ ಅಲ್ವಾ, ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕ್ವಶನ್ ಇರುತ್ತೆ. ಓಕೆನಾ? ಕಂಪಲ್ಸರಿ ನೀವು ಲಿಂಕ್ ಮಾಡಿಸ್ಲೇಬೇಕು. ಮಾಡಿಸಿಲ್ಲ ಅಂತಂದ್ರೂ ಮಾಡಿಸಿ. ಬಿಕಾಸ್ ಈ ಗೃಹಲಕ್ಷ್ಮಿ ಆಗಿರ್ಬೋದು, ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ ಅಮೌಂಟ್ ಆಗಿರ್ಬೋದು, ಆಧಾರ್ ಬ್ಯಾಂಕ್ಗೆ ಲಿಂಕ್ ಇದ್ದರೆ ಮಾತ್ರ ನಿಮಗೆ ದುಡ್ಡು ಬರುವಂಥದ್ದು, ಇಲ್ಲ ಅಂತಂದರೆ ಬರೋದಿಲ್ಲ. ಹಾಗಾಗಿ ಓಕೆ, ಸೊ ಮಾಡಿಸ್ಕೊಂಡಿಲ್ಲ ಅಂತಂದರೆ ಮಾಡಿಸ್ಕೊಂಡಾದಮೇಲೆ ಇದಕ್ಕೆ ಅಪ್ಲೈ ಮಾಡಿ ಗೃಹಲಕ್ಷ್ಮಿಗೆ. ಆ್ಯಂಡ್ ಅಲ್ಲಿ ಎಸ್ ಅಂತ ನೀವು ಆನ್ಸರ್ ಮಾಡಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ನೌಕರಿದಾರರು ಯಾರಾದರೂ ಇದ್ದಾರಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಏನಾದರೂ ಎಸ್ ಅಂತ ಕೊಟ್ಟಿದ್ರಿ ಅಂತಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ. ನೋ ಅಂತ ಕೊಟ್ಟಿದ್ರೆ ಅಮೌಂಟ್ ಬರುತ್ತೆ. ಬಿಕಾಸ್ ನಿಮ್ಮ ಕುಟುಂಬದಲ್ಲಿ ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ ತೊಗೋಬೇಕು ಅಂತಂದರೆ ಯಾರಿಗೂ ಕೂಡ ಗೌರ್ಮೆಂಟ್ ಜಾಬ್ ಇರಬಾರ್ದು ಅಂತ, ಅಂಥವ್ರಿಗೆ ಆ ಒಂದು ಮನೆ ಸದಸ್ಯ ಮಹಿಳೆಯರಿಗೆ ಮಾತ್ರ ಈ ಸ್ಕೀಮ್ನ ಕೊಡ್ತಾ ಇರುವಂಥದ್ದು. ಸೊ ನನಗೇನೋ ಇದು ಒಂಚೂರು ಇಷ್ಟ ಆಗಲಿಲ್ಲ. ಏನಕ್ಕೆ ಅಂತಂದರೆ, ಇವಾಗ ಗಂಡ ಹೆಂಡತಿ ಇರ್ತಾರೆ, ಗಂಡಿಗೆ ಜಾಬ್ ಇರಲ್ಲ ಅಂತ ಅಂದ್ಕೊಳ್ಳಿ. ಹೆಂಡತಿ ಇರ್ತಾರೆ, ಹೆಂಡತಿಗೆ ಮಕ್ಕಳಿರ್ತಾರೆ, ಗಂಡು ಮಕ್ಕಳೇ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವರಿಗೆ ಗೌರ್ಮೆಂಟ್ ಜಾಬ್ ಇರುತ್ತೆ, ಆದರೆ ತಾಯಿ ಹತ್ರ ಇರೋದಿಲ್ಲ. ಅವರು ಬೇರೆ ಊರ ಕಡೆ ಎಲ್ಲಾದರೂ ಇದ್ದರೆ ಅಂತಂದರೆ ಅವರೇನೋ ತಾಯಿಗೆ ಬಂದು ಸಪೋರ್ಟ್ ಮಾಡ್ತಾರಾ? ಓಕೆ, ಮಾಡ್ತಾರೆ, ದುಡ್ಡು ಏನಾದರೂ ಕಳಿಸ್ತಾರೇನೋ, ಬಟ್ ಅರ್ಜೆಂಟ್ ಏನೋ ಒಂದು ಎಮರ್ಜೆನ್ಸಿ ಟೈಮ್ಗೆ ಬೇಕಾಗುತ್ತೆ ಅಲ್ವಾ. ಸೊ ಈ ಒಂದು ಪ್ರಶ್ನೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನಿಮಗೆ ಈ ಸೆಕೆಂಡ್ ಪ್ರಶ್ನೆ ಇಡಬಾರ್ದಿತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಗೌರ್ಮೆಂಟ್ ಜಾಬ್ ಇತ್ತು ಅಂತಂದರೆ ನೀವು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ಅಮೌಂಟ್ ಬರೋದಿಲ್ಲ. ಓಕೆ. ಆ್ಯಂಡ್ ಥರ್ಡ್ ಪ್ರಶ್ನೆ ಬಂದುಬಿಟ್ಟು, ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಸೊ ನಿಮ್ಮ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕಂಪಲ್ಸರಿ ಇರಲೇಬೇಕು. ಇದ್ದರೆ ಮಾತ್ರ ನೀವು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿದರೆ ಅಮೌಂಟ್ ಬರುವಂಥದ್ದು. ಇಲ್ಲ ಅಂತ ಅಲ್ಲಿ ನೋ ಅಂತ ಕೊಟ್ರಿ ಅಂತಂದರೆ ಅಮೌಂಟೇ ಬರೋದಿಲ್ಲ. ಓಕೆ. ಸೊ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ವೋಟರ್ ಐ ಡಿಯಲ್ಲಿ ನಿಮ್ಮ ಹೆಸರನ್ನು ಹಾಕ್ಸ್ಕೊಳ್ಳಿ. ಓಕೆ. ಆ್ಯಂಡ್ ಲಾಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ, ವೋಟರ್ ಐ ಡಿ ಇದೆಯಾ ಅಲ್ವಾ ಅಂತ ಕೇಳಿದ್ದಾರೆ. ಸೊ ಎಸ್ ಆರ್ ನೋ ಇದೆ ಅಂತಂದರೆ ಆ ಒಂದು ವೋಟರ್ ಐ ಡಿ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಅಪ್ಲೈ ಮಾಡುವಾಗ. ಇಲ್ಲ ಅಂತಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ, ಗೃಹಲಕ್ಷ್ಮಿ ಅಮೌಂಟ್. ಸೊ ಈ 2 ಕ್ವೆಶನ್ಸ್ ನನಗೆ ಇಷ್ಟ ಆಯಿತು. ಬಿಕಾಸ್ ವೋಟರ್ ಐ ಡಿ ಕಂಪಲ್ಸರಿ ಅಲ್ಲ. ನಾವು ಕರ್ನಾಟಕದವ್ರು ಇದ್ದೀವಿ ಅಂತಂದರೆ ವೋಟ್ ಹಾಕೋದು ನಮ್ಮ ಹಕ್ಕು. ಸೊ ವೋಟರ್ ಐ ಡಿ ಕ್ವೆಶನ್ಸ್ ಇಟ್ಟು ನನಗೆ ಚೆನ್ನಾಗಿ ಅನಿಸ್ತು. ಆದರೆ ಈ ಒಂದು ಸರ್ಕಾರಿ ಜಾಬ್ ಬಗ್ಗೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನಿಮಗೆ ಈ ಕ್ವೆಶನ್ಸ್ಗಳು ಅಂದರೆ ನಿಮ್ಮ ಒಂದು ಅಭಿಪ್ರಾಯ ಏನು ಈ ಕ್ವೆಶನ್ಸ್ಗಳಿಂದ? ಆ್ಯಂಡ್ ಈ ಡಿ.ಕೆ. ಶಿವಕುಮಾರ್ ಸರ್ CM ಆಗಿರೋದ್ರಿಂದ ತುಂಬಾ ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ಬೋದು. ಇದರಿಂದ ಯಾರೆಲ್ಲ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಅಮೌಂಟ್ ತೊಗೊಳ್ತಾ ಇದ್ದಾರೆ ಅವರಿಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಆಗಲೇಬೇಕು, ಆಗತ್ತೆ, ಹೌದಲ್ವ? ಸೊ ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.